ಇನ್ನು ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಬಿರುಸಾಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಯ ವೇಳೆಗೆ 45% ಅಷ್ಟು ಮತದಾನ ಆಗಿದೆ. ಉತ್ತರ 24 ಪರಗಣ ಸೇರಿ ಹಲವೆಡೆ ಮಳೆ ನಡುವೆನೇ ವೋಟಿಂಗ್ ಮಳೆ ಆಗ್ತಾ ಇದೆ. ಅದರ ನಡುವೆನೇ ವೋಟಿಂಗ್ ಕೂಡ ಜೋರಾಗಿ ಸಾಗ್ತಾ ಇದೆ. ಇವತ್ತು 142 ಕ್ಷೇತ್ರಗಳಿಗೆ ಎರಡನೇ ಹಾಗೂ ಕೊನೆ ಹಂತದ ಮತದಾನ ನಡೀತಾ ಇರೋದು. ಎರಡನೇ ಹಂತದಲ್ಲಿ 1448 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ಪ್ರಭುಗಳು ನಿರ್ಧರಿಸ್ತಾ ಇದ್ದಾರೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತದ್ದು. ಸೆಲೆಬ್ರಿಟಿಗಳು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮಿಥುನ್ ಚಕ್ರವರ್ತಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಜೊತೆಗೆ ಸಾಕಷ್ಟು ಮಂದಿ ಬಂದು ತಮ್ಮ ಕರ್ತವ್ಯವನ್ನ ಮೆರೆದಿರುವಂತದ್ದು. 142 ಕ್ಷೇತ್ರಗಳಿಗೆ ಎರಡನೇ ಹಾಗೂ ಕೊನೆ ಹಂತದ ಮತದಾನ ನಡೀತಾ ಇದೆ. ಬಿಜೆಪಿಗೆ ಮತ ಬೀಳಬಾರದು ಅಂತ ಟೇಪ್ ಅಂಟಿಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇವಿಎಂ ಯಂತ್ರದಲ್ಲಿನ ಬಿಜೆಪಿ ಚಿಹ್ನೆಯ ಬಟನ್ಗೆ ಟೇಪ್ ಹಾಕ್ಬಿಟ್ಟಿದ್ದಾರೆ ಅಂತ ಟಿಎಂಸಿ ವಿರುದ್ಧ ಬಿಜೆಪಿ ಅಭ್ಯರ್ಥಿ ದಿಬಾಂಶು ಪಾಂಡ ಆರೋಪಿಸಿದ್ದಾರೆ. পুরো বন্ধ ইভিএম ভাই সাহেব দেখ लीजिए ईवीएम ब्लॉक किया है बीजेपी का ईवीएमটা দেখুন ईवीएमটা বোতাম বন্ধ বিজেপি বোতাম বন্ধ ইলেকট্রাল কেউ বলে বন্ধ বন্ধ বোতাম বন্ধ বিজেপি বোতাম বন্ধ ইলেকট্রাল কেউ বলে বন্ধ ಎಸ್ ಅಲ್ಲಿ ನೋಡ್ತಾ ಇದ್ದೀವಿ. ಟಿಎಂಸಿ ಅಭ್ಯರ್ಥಿ ಜಹಾಂಗೀರ್ ಖಾನ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ದಿಬಾಂಶು ಪಾಂಡ ಆರೋಪಿಸ್ತಾ ಇದ್ದಾರೆ. ದಕ್ಷಿಣ 24 ಪರಗಣ ಕ್ಷೇತ್ರ ಅದು ಫಾಲ್ಟ್ ಆದ ಬೂತ್ 177ರಲ್ಲಾದಂತಹ ಘಟನೆ. ಖುದ್ದು ಬೂತ್ಗೆ ತೆರಳಿ ಆ ಅಕ್ರಮವನ್ನ ಬಿಜೆಪಿ ಅಭ್ಯರ್ಥಿ ಬಯಲಿಗೆಳೆದಿದ್ದಾರೆ. ಬಿಜೆಪಿ ಪಕ್ಷದ ಸಿಂಬಲ್ ಮೇಲೆ ಟೇಪ್ ಹಚ್ಚಿಬಿಟ್ಟಿದ್ದಾರೆ. ಭಾರಿ ಗಂಭೀರ ಆರೋಪ. ಅದಕ್ಕೆ ಸಾಕ್ಷಿಯನ್ನ ಕೂಡ ನೀಡ್ತಾ ಇದ್ದಾರೆ. ಅಂದರೆ ಬಿಜೆಪಿಗೆ ಮತ ಬೀಳಬಾರ್ದು ಅಂತ ಟೇಪ್ ಅಂಟಿಸಿದ್ದಾರೆ ಅಂತ ಇವಿಎಂ ಯಂತ್ರದಲ್ಲಿನ ಬಿಜೆಪಿ ಚಿಹ್ನೆಯ ಬಟನ್ಗೆ ಟೇಪ್ ಅಂಟಿಸಿರುವಂಥ ಚಿತ್ರಣ ತೋರಿಸ್ತಿದ್ದಾರೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀವಿ. ಎಸ್, ಚುನಾವಣೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಪಂಚರಾಜ್ಯ ಚುನಾವಣೆಯ ವೋಟಿಂಗ್ನ ಕ್ಲೈಮ್ಯಾಕ್ಸ್ ಅಂತ ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಕೊನೆ ಹಂತದ ಮತದಾನ. ಬಹಳಷ್ಟು ಕಡೆಗಳಲ್ಲಿ ಮಾರಾಮಾರಿ. ಒಂದು ಕಡೆ ಅಂತೂ ಅಲ್ಲಿ ಬಿಜೆಪಿಯ ಸಿಂಬಲ್ಗೆ ಟೇಪ್ ಹಚ್ಚಿದ್ದಾರೆ ಎನ್ನುವಂತಹ ಆರೋಪ. ಒಟ್ಟಾರೆ ಏನ್ ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ? ಹೇಗಿದೆ ಮೂಡು? ಪ್ರತಿಭಾ, ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಮತದಾನ ಬೆಳಗ್ಗೆ 7 ಗಂಟೆಯಿಂದ ಆರಂಭ ಆಗಿರುವಂತಹದ್ದು. ಸುಮಾರು 50%ಕ್ಕೆ ಹೆಚ್ಚಿನ ಮತದಾನ ಇದುವರೆಗೂ ಕೂಡ ಆಗಿದೆ ಅನ್ನುವಂಥದ್ದು. ಬಹುಮುಖ್ಯವಾಗಿ ಕೆಲವು ಪ್ರದೇಶಗಳಲ್ಲಿ ಗಲಭೆ ಆಗಿದೆ. ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ, ಮತ್ತು ಟಿಎಂಸಿ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅದರಲ್ಲಿ ಮುಖ್ಯ ಡೈಮಂಡ್ ಹಾರ್ಬರ್ನ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಇರ್ತಕ್ಕಂತಹ ಏನು ಸಿಂಬಲ್ ಇರುತ್ತೆ ಅದಕ್ಕೆ ಟೇಪನ್ನು ಹಚ್ಚಿಬಿಟ್ಟಿದ್ದಾರೆ ಟಿಎಂಸಿ ಕಾರ್ಯಕರ್ತರು, ಟಿಎಂಸಿ ಜೊತೆಗೆ ಸೇರ್ಕೊಂಡಂಥ ಅಧಿಕಾರಿಗಳು ಅನ್ನುವಂತಹ ಆರೋಪವನ್ನು ಬಿಜೆಪಿ ಮಾಡ್ತಾ ಇರುವಂಥದ್ದು. ಬಿಜೆಪಿ ವಕ್ತಾರ ಮಾಳವಿ ಅವರು ಕೂಡ ಇದೇ ಆರೋಪವನ್ನು ಮಾಡಿದ್ದಾರೆ. ವಿಡಿಯೋ ಸಮೇತ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹೇಗೆ ಟಿಎಂಸಿ ಬೂತನ್ನು ಕ್ಯಾಪ್ಚರ್ ಮಾಡ್ತಾ ಇದೆ, ಇವಿಎಂ ವೋಟಿಂಗ್ ಮಿಷಿನಲ್ಲಿ ಬಿಜೆಪಿ ಅಭ್ಯರ್ಥಿ ಇರ್ತಕ್ಕಂಥ ಸಿಂಬಲ್ ಮೇಲೆ ಟೇಪನ್ನು ಅಂಟಿಸ್ಬಿಟ್ಟಿದ್ದಾರೆ. ಸಿಪಿಎಂ ಅಭ್ಯರ್ಥಿಗಳು ಇರ್ತಕ್ಕಂತಹ ಇವಿಎಂ ಸಿಂಬಲ್ ಮೇಲೆ ಟೇಪನ್ನು ಅಂಟಿಸಿದ್ದಾರೆ. ಅಂದರೆ ಯಾರು ಅಭ್ಯರ್ಥಿಗಳು ಇದ್ದಾರೆ ಬಿಜೆಪಿಯಿಂದ ಹಾಗೂ ಸಿಪಿಐನಿಂದ ಗೊತ್ತಾಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಟಿಎಂಸಿ ಕಾರ್ಯಕರ್ತರು ಯಾವ ರೀತಿಯಾಗಿ ಬೂತ್ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅನ್ನುವಂತಹದನ್ನ ಈಗ ಬಿಜೆಪಿ ಆರೋಪವನ್ನ ಮಾಡ್ತಾ ಇರುವಂತಹದ್ದು. ಜೊತೆಗೆ ಈ ಯಾವ್ಯಾವ ಕ್ಷೇತ್ರದಲ್ಲಿ ಇಂಥ ಆರೋಪಗಳು ಕೇಳಿ ಬಂದಿವೆ ಅಲ್ಲಿ ಮರು ಚುನಾವಣೆ ಆಗಬೇಕು, ಆ ಬೂತ್ಗಳಲ್ಲಿ ಮರು ಮತದಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಭವಾನಿಪುರದ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತಹ ಸುವೇಂದು ಅಧಿಕಾರಿ ಅವರು ಬೀದಿ ಬೀದಿಯಲ್ಲಿ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹಿಂದೂ ಹಿಂದೂ ಬಾಯ್ ಬಾಯ್ ಅನ್ನುವಂಥ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯಾಗಿ ಟಿಎಂಸಿ ಕಾರ್ಯಕರ್ತರು ಕೂಡ ಬಿಜೆಪಿ ವಿರುದ್ಧ ಸ್ಲೋಗನ್ಗಳನ್ನ ಕೂಗ್ತಾ ಇರುವಂತಹದ್ದು ಒಂದು ರೀತಿಯಾಗಿ ಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವಂತಹದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಮತದಾನ ಸರಾಗವಾಗಿ ನಡೀತಾ ಇದೆ. ಅಲ್ಲಿ ಒಂದೊಂದಿಷ್ಟು ಇವಿಎಂಗಳಲ್ಲಿ ದೋಷ ಕಂಡು ಬಂದಿರುವಂತಹದ್ದು. ಜೊತೆಗೆ ಟಿಎಂಸಿ ಕಾರ್ಯಕರ್ತರು ಈ ರೀತಿಯಾಗಿ ಬೂತ್ ಕ್ಯಾಪ್ಚರ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಇನ್ನೊಂದು ಕಡೆ ಹೆಚ್ಚು ಮತದಾನ ಮಾಡಬೇಕು, ಭಯಭೀತಿಯಿಂದಲೇ ಮತದಾನ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಉತ್ತರ ಪ್ರದೇಶದಿಂದಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.